ಎಲ್ರಿಗೂ ನಮಸ್ಕಾರ ಮತ್ತೆ ರಾಘವ್ ಟಾಕ್ಸ್ಗೆ ಸುಸ್ವಾಗತ. ನೋಲನ್ ನಿರ್ದೇಶನದ ದ ಒಡಿಸಿ ಚಿತ್ರದ ನಮ್ಮ ನಾನ್ ಸ್ಪಾಯ್ಲರ್ ರಿವ್ಯೂ ಇಲ್ಲಿದೆ. ನೋಲನ್ ಅವರು ತೋರಿಸಬೇಕು ಅನ್ಕೊಂಡಂಗೆ ಇಡೀ ವರ್ಲ್ಡ್ ನಲ್ಲೇ ಕೇವಲ 40 ಥಿಯೇಟರ್ಸ್ ನಲ್ಲಿ ಮಾತ್ರ ಮೂವಿಯನ್ನ 1.43:1 ರೇಷಿಯೋದಲ್ಲಿ ಸ್ಕ್ರೀನ್ ಮಾಡ್ತಿದ್ದಾರೆ. ಮತ್ತೆ ಅಂತಹ ಪ್ರೀಮಿಯಂ ನಲ್ಲಿ ನೋಡಕ್ ಆಗದೆ ಇದ್ರು ಸಹ ನಮ್ಮ ಮಂತ್ರಿ ಮಾಲ್ ನಲ್ಲಿ ಐಮ್ಯಾಕ್ಸ್ ಥಿಯೇಟರ್ ನಲ್ಲಿ ನಾನು ನೋಡೋದಕ್ಕೆ ಸಾಧ್ಯ ಆಯ್ತು. ಮೂವಿ ನನಗಂತೂ ಇಷ್ಟ ಆಯ್ತು, ಆದ್ರೆ ಆ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಅಂತೂ ನನ್ನ ಜೊತೆನೆ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಈ ವೀಕೆಂಡ್ ನಲ್ಲಿ ನೀವು ಮಾಡಬೇಕಾಗಿರೋ ಫಸ್ಟ್ ಕೆಲಸ ಏನಂದ್ರೆ, ನಿಮಗೆ ಹತ್ರ ಇರುವಂತಹ ಬೆಸ್ಟ್ ಸ್ಕ್ರೀನ್ ಮತ್ತೆ ಬೆಸ್ಟ್ ಸೌಂಡ್ ಸಿಸ್ಟಮ್ ಇರುವಂತಹ ಥಿಯೇಟರ್ ನಲ್ಲಿ ದ ಒಡಿಸಿ ಸಿನಿಮಾನ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಗ್ರೀಕ್ ಮೈಥಾಲಜಿ ಆಧಾರಿತ ಒಂದು ಸ್ಟೋರಿ ಆಗಿದೆ. ಸರಿಸುಮಾರು 10 ವರ್ಷ ಕಾಲ ಟ್ರಾಜನ್ ವಾರ್ನ ಗೆದ್ದ ನಂತರ ನಮ್ಮ ಹೀರೋ ಒಡಿಸಿಯಸ್ ಮತ್ತೆ ಆತನ ಆರ್ಮಿ ಫೈನಲ್ ಆಗಿ ಮನೆಗೆ ವಾಪಸ್ ಬರಬೇಕು ಅಂತ ಅನ್ಕೊಳ್ತಾರೆ. ಜಸ್ಟ್ ಒಂದು ಮಂತ್ ನಲ್ಲಿ ಮುಗಿಬೇಕಾಗಿದ್ದಂತ ಈ ಜರ್ನಿ ಒಂದು ಡಿಕೇಡ್ ನಷ್ಟು ದೀರ್ಘ ಸಮಯನ ಏನಕ್ಕೆ ತಗೊಳ್ತು. ಈ ಮಧ್ಯೆ ತನ್ನ ಕಿಂಗ್ಡಮ್ ಅನ್ನ ದೋಚ್ಕೋಬೇಕು ಅಂತ ಅನ್ಕೊಂಡಿರೋರ್ನ ಒಡಿಸಿಸ್ ವೈಫ್ ಮತ್ತೆ ತನ್ನ ಮಗ ಹೇಗೆ ಡೀಲ್ ಮಾಡ್ತಾರೆ. ಅಂತಿಮವಾಗಿ ಅಂದ್ಕೊಂಡ ಟೈಮ್ಗೆ ಒಡಿಸಿಸ್ ಮನೆಗೆ ವಾಪಸ್ ಬರೋದಕ್ಕೆ ಸಾಧ್ಯ ಆಯ್ತಾ ಅಥವಾ ಇಲ್ಲ ಅನ್ನೋದನ್ನ ನೀವು ಮೂವಿನಲ್ಲೇ ನೋಡ್ಬೇಕಾಗತ್ತೆ. ನೋಲನ್ ಅವರ ಎಲ್ಲಾ ಮೂವೀಸ್ ಗಳಂತೆನೆ ಈ ಮೂವಿನಲ್ಲೂ ಕೂಡ ಟೈಮ್ ಅನ್ನೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡಿದೆ. ಕೇವಲ ಟೈಮ್ ಅಷ್ಟೇ ಅಲ್ಲ, ಇದೊಂದು ಗ್ರೀಕ್ ಮೈಥಾಲಜಿ ಸ್ಟೋರಿ ಕೂಡ ಆಗಿದೆ. ಇದರಲ್ಲಿ ನೋಲನ್ ಅವರ ಟ್ರೇಡ್ ಮಾರ್ಕ್ ಶೈಲಿಯ ಆಸ್ಪೆಕ್ಟ್ಸ್ ಅಂತೂ ತುಂಬಾನೇ ನೋಡಕ್ ಸಿಗ್ತವೆ ಅಂತ ಹೇಳ್ತೀನಿ. ಬ್ಯಾಟ್ಮ್ಯಾನ್ ಮೂವೀಸ್ ಗಳಲ್ಲಿರುವಂತಹ ವ್ಯಾಂಗೆನ್ಸ್ ಅಂದ್ರೆ ಸೇಡಿನ ಥೀಮ್ ಆಗಿರ್ಬೋದು, ಇನ್ಸೆಪ್ಷನ್ ಮೂವಿನಲ್ಲಿರೋ ತನ್ನ ಮನೆ ಮತ್ತೆ ಫ್ಯಾಮಿಲಿಯನ್ನ ಮಿಸ್ ಮಾಡ್ಕೊಳ್ಳೋದಾಗಿರ್ಬೋದು, ಡ್ರಂಕಿರ್ಕ್ ತರ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ನಲ್ಲಿ ನರೇಟಿವ್ ಮಾಡೋ ಮೂಲಕ ಡ್ರೈವ್ ಮಾಡೋದಾಗಿರ್ಬೋದು, ಅಥವಾ ಓಪನ್ ಹೈಮರ್ ನಲ್ಲಿ ಹೀರೋಗೆ ಇರೋಂತ ಗಿಲ್ಟ್ ಫೀಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಒಡಿಸಿ ಮೂವಿನಲ್ಲೂ ಇದಾವೆ. ಒಂದ್ ರೀತಿ ನೋಲನ್ ಅವರ ಎಲ್ಲಾ ಮೂವಿಗಳ ಒಂದು ಅಮಾಲ್ಗಮೇಷನ್ ಅಥವಾ ಒಂದು ಮಿಕ್ಸರ್ ಅಂತಾನೆ ಹೇಳ್ಬೋದು. ಈ ಸೋರ್ಸ್ ಮೆಟೀರಿಯಲ್ ಅನ್ನ ನೋಲನ್ ಅಡಾಪ್ಟ್ ಮಾಡ್ಕೊಂಡಿರೋ ರೀತಿ ಮಾತ್ರ ತುಂಬಾ ಫ್ರೆಶ್ ಆಗಿ ಅನ್ಸ್ತಾ ಇತ್ತು ನನಗಂತೂ. ಇನ್ಸ್ಟೆಂಟ್ ಆಗಿ ನಾವು ಮೂವಿನಲ್ಲಿ ಕಳೆದೋಗ್ತೀವಿ ಅನ್ನೋ ಫೀಲ್ ನಿಮ್ಗೆ ಬರುತ್ತೆ. ಸಿನಿಮಾದ ನರೇಟಿವ್ ಅನ್ನ ಅತ್ಯಂತ ಅದ್ಭುತವಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಈ ಮೂವಿನಲ್ಲಿ ಟ್ರೋಜನ್ ವಾರ್ ಒಂದು ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಆ ಇವೆಂಟ್ ಅನ್ನ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ನಲ್ಲಿ ನರೇಟ್ ಮಾಡಿದ್ದಾರೆ. ಫೈನಲಿ ಹೀರೋ ಪರ್ಸ್ಪೆಕ್ಟಿವ್ ಹೇಳಿದಾಗ ಸ್ಟೋರಿಯಲ್ಲಿರೋ ಅಲ್ಟಿಮೇಟ್ ಡೆಪ್ತ್ ಏನಂತೇಳಿ ರಿವೀಲ್ ಆಗುತ್ತೆ. ಆ ಎಂಡಿಂಗ್ ನ ಡಿಸೈನ್ ಮಾಡಿರೋ ರೀತಿನೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಕ್ಲಾಸಿಕ್ ನೋಲನ್ ಸ್ಟೈಲ್ ಮೂವಿ ತರ ಅನ್ಸಿದ್ರು ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ ಈ ಮೂವಿ ಜಸ್ಟ್ ಇಂಪಾಸಿಬಲಿ ಬ್ಯೂಟಿಫುಲ್ ಅಂತಾನೆ ಹೇಳ್ತೀನಿ. ಒಂದು ಲ್ಯಾಂಡ್ಸ್ಕೇಪ್ ಶಾಟ್ ಬಂತಂದ್ರೆ ಸಾಕು, ಬಾಯಿ ಬಿಟ್ಕೊಂಡು ನೀವು ನೋಡ್ತಾ ಇರ್ತೀರಾ. ಈ ಚಿತ್ರದ ಪ್ರೊಡಕ್ಷನ್ ಡಿಸೈನ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು ಮತ್ತೆ ಎಡಿಟಿಂಗ್ ಈ ಚಿತ್ರದ ಒಂದು ಮಾಸ್ಟರ್ ಕ್ಲಾಸ್ ಅಂತಾನೆ ಹೇಳ್ತೀನಿ. ಕೆಲವು ಕಡೆಗಳಲ್ಲಿ ಆಕ್ಷನ್ ಕೊರಿಯೋಗ್ರಫಿ ಇನ್ನೂ ಸ್ವಲ್ಪ ಬೆಟರ್ ಆಗಿರ್ಬೋದು ಅಂತ ಅನ್ಸಿದ್ರು ಅದೇನು ನಮ್ಗೆ ಎಲ್ಲೂ ನೆಗೆಟಿವ್ ಫೀಲಿಂಗ್ ನ ತರ್ಸಲ್ಲ. ಆ ಮೂವಿಗೆ ಏನ್ ಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡಿದ್ರು ಅದೇ ತರ ಕೆಲಸ ಮಾಡಿದ್ರು ಅಂತ ಅನ್ಸುತ್ತೆ. ಹಾಗೆ ಇದರಲ್ಲಿ ಮೈನ್ ಆಗಿ ಹೇಳ್ಬೇಕು ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಅಂತೂ ಮಾತಾಡ್ಲೇಬೇಕು. ನಿಜವಾಗ್ಲೂ ಹೇಳ್ತೀನಿ, ಕೆಲವೊಂದು ಲೆಂತಿ ಸೀನ್ ಸ್ಟಾರ್ಟ್ ಆಗುತ್ತೆ. ಆ ಸೀನ್ ಸ್ಟಾರ್ಟ್ ಆಗ್ಬೇಕಾದ್ರೆ ಮ್ಯೂಸಿಕ್ ಏನು ಒಂದೇ ಲೆವೆಲ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಸೀನ್ ಮುಗಿಯೋಷ್ಟೊತ್ತಿಗೆ ಆ ಮ್ಯೂಸಿಕ್ ನಿಮ್ಮನ್ನ ಯಾವ ತರ ಹೈ ಪಿಚ್ಚಿಗೆ ಕರ್ಕೊಂಡು ಹೋಗಿರುತ್ತೆ ಅಂದ್ರೆ ಎದೆಲೆಲ್ಲ ಡವಡವನ್ನ ಒಂದು ಫೀಲ್ ಬರುತ್ತೆ ನಿಮ್ಗೆ. ಆ ಮ್ಯೂಸಿಕ್ ನಂದು ನೀವು ಥಿಯೇಟರ್ ಅಲ್ಲಿ ಕುತ್ಕೊಂಡಿದ್ರೆ ಖಂಡಿತವಾಗ್ಲೂ ಫೀಲ್ ಮಾಡ್ತೀರಾ ಅಂತ ಹೇಳ್ತೀನಿ. ನನಗಂತೂ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ನ ಕೊಟ್ಟಿದೆ ಇದು. ಸೊ ಈ ತರ ಎಕ್ಸ್ಪೀರಿಯನ್ಸ್ ನನಗೆ ಯಾವ ಮೂವಿನಲ್ಲೂ ಸಹ ಆಗಿರಲಿಲ್ಲ. ನನಗೆ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತೀನಿ ಮ್ಯೂಸಿಕ್ ನ ಮಾತ್ರ. ವಿಜುವಲಿ ಮಾತ್ರ ಸ್ಪೆಕ್ಟಾಕ್ಯುಲರ್ ಅಂತಾನೆ ಹೇಳ್ಬೋದು. ಅದ್ರ ಮಧ್ಯದಲ್ಲಿ ಕೆಲವು ಕಡೆ ನನಗೆ ಅನ್ಸಿದ್ದು ಏನಂದ್ರೆ, ಈ ಮೂವಿ ಹೆವಿಲಿ ಪ್ಲಾಟ್ ಡ್ರೈವನ್ ಆಗಿರೋದ್ರಿಂದ ಕ್ಯಾರೆಕ್ಟರ್ಸ್ ನ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟು ಆಡಿಯನ್ಸ್ ನ ಇನ್ನೂ ಚೆನ್ನಾಗಿ ಎಮೋಷನಲ್ ಆಗಿ ಕನೆಕ್ಟ್ ಮಾಡಬಹುದಾಗಿತ್ತು ಅಂತ ನನ್ಗನ್ಸ್ತು. ಐ ಮೀನ್ ಪ್ಲಾಟ್ ಅನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಪ್ರೋಗ್ರೆಸ್ ಮಾಡಿದ್ದಾರೆ. ಒಂದಾದ್ಮೇಲೆ ಒಂದರಂತೆ ಬ್ರಿಲಿಯಂಟ್ಲಿ ಎಕ್ಸಿಕ್ಯೂಟೆಡ್ ಸೆಟ್ ಪೀಸ್ ಬರ್ತಾನೆ ಇರುತ್ತೆ. ಈ ಸ್ಟೋರಿ ಕನ್ಕ್ಲೂಷನ್ ಗೆ ಬರೋ ಅಷ್ಟೊತ್ತಿಗೆ ನೋಲನ್ ಡಿಲಿವರ್ ಮಾಡ್ಬೇಕನ್ಕೊಂಡ ಸ್ಟೇಟ್ಮೆಂಟ್ ಕೂಡ ಭಲೆ ಸ್ಟ್ರೈಕ್ ಆಗಿ ಅನ್ನಿಸ್ತು ನನಗಂತೂ. ಬಟ್ ಐ ವಾಸ್ ಲೆಫ್ಟ್ ವಾಂಟಿಂಗ್ ಮೋರ್ ಆಫ್ ದಿಸ್ ಕ್ಯಾರೆಕ್ಟರ್ಸ್ ಅಂತ ಅನಿಸ್ತು. ಈ ಮೂವಿನಲ್ಲಿ ಸಾಲಿಡ್ ಅಸೆಂಬಲ್ ಸ್ಟಾರ್ ಕಾಸ್ಟ್ ಇದೆ. ಮ್ಯಾಟ್ ಡಿಮನ್, ಟಾಮ್ ಹಾಲೆಂಡ್, ಆನ್ನೆ ಹಾಥ್ವೆ, ರಾಬರ್ಟ್ ಪ್ಯಾಟಿನ್ಸನ್, ಲೀಡ್ ರೋಲ್ ಮಾಡಿದ ಪ್ರತಿಯೊಬ್ಬ ಆಕ್ಟರ್ ಕೂಡ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈವನ್ ಜೆಂದಿಯಾ, ಚಾರ್ಲಿ ಥೇರನು, ಹಿಮೇಶ್ ಪಟೇಲ್ ಅವರಂತ ಸ್ಮಾಲ್ ರೋಲ್ ಮಾಡಿದ ಆಕ್ಟರ್ ಕೂಡ ಪ್ರತಿಯೊಬ್ಬರು ಮೂವಿನಲ್ಲಿ ತಮ್ಮದೇ ಆದ ಒಂದು ಮಾರ್ಕ್ ನ ಮೂಡಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕ್ರಿಸ್ಟೋಫರ್ ನೋಲನ್ ವಿಷಯಕ್ಕೆ ಬಂದ್ರೆ, ಈ ಕೈಂಡ್ ಆಫ್ ಅಚೀವ್ಡ್ ಸಮಥಿಂಗ್ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಈ ಮೂವಿನ ಸಂಪೂರ್ಣವಾಗಿ ಐಮ್ಯಾಕ್ಸ್ ಕ್ಯಾಮ್ರಾಸ್ ನಲ್ಲಿ ಶೂಟ್ ಮಾಡೋದಕ್ಕೆ ಹೊಸ ರೀತಿ ಐಮ್ಯಾಕ್ಸ್ ಕ್ಯಾಮ್ರಾಗಳನ್ನ ಕಂಡು ಹಿಡ್ಕೊಂಡಿದ್ರಂತೆ. ಐಮ್ಯಾಕ್ಸ್ ಕ್ಯಾಮ್ರಾಸ್ ತುಂಬಾ ಲೌಡ್ ಆಗಿರೋದ್ರಿಂದ ಒಂದು ನಾಯ್ಸ್ ರಿಡಕ್ಷನ್ ಬ್ಲಿಂಪ್ ಅನ್ನ ತಯಾರು ಮಾಡಿಕೊಂಡು ಸೀನ್ ನ ಶೂಟ್ ಮಾಡಿದ್ರು ಅಂತ ಹೇಳ್ಬೋದು. ನೋಲನ್ ಅವರು ಅಷ್ಟೊಂದು ಕಷ್ಟಪಟ್ಟು ಫಿಲ್ಮ್ ಮೇಕಿಂಗ್ ನಲ್ಲಿ ಒಂದು ಹೊಸ ಡೈಮೆನ್ಷನ್ ನ ಯಾಕೆ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಈ ಮೂವಿನ ಐಮ್ಯಾಕ್ಸ್ ಅಲ್ಲಿ ನೋಡಿದ್ಮೇಲೆ ನನಗೆ ಅರ್ಥ ಆಯ್ತು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹಿಮ್ ಅಂತ ಹೇಳ್ಬೋದು. ಹಿ ಈಸ್ ಎ ಟ್ರೂ ಗಿಫ್ಟ್ ಟು ಸಿನಿಮಾ ಅಂತ ಹೇಳ್ತೀನಿ. ನನಗೆ ನೋಲನ್ ಅವರಲ್ಲಿ ತುಂಬಾ ಇಷ್ಟ ಆಗೋ ವಿಷಯ ಏನಂತಂದ್ರೆ, ಸ್ಪೆಕ್ಟಾಕಲ್ ಗಾಗಿ ಎಲ್ಲೂ
ಆರ್ಟ್ ನ ಮತ್ತೆ ಸ್ಟೋರಿಯನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ. ಅಂಡ್ ಈಸ್ ಆಂಬಿಷನ್ ಈಸ್ ಆಲ್ವೇಸ್ ಬ್ಯಾಕ್ಡ್ ಬೈ ಸಾಲಿಡ್ ರೀಸನಿಂಗ್ ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲೂ ಸಹ ಅವೇ ಮೇಜರ್ ಪ್ಲಸ್ ಪಾಯಿಂಟ್ಸ್ ಆಗಿದಾವೆ. ಫೈನಲ್ ವರ್ಡ್ ಏನಂದ್ರೆ ದ ಒಡಿಸಿ ಇದುವರೆಗೂ ಮೂಡ್ ಬಂದಿರೋ ನೋಲನ್ ಅವರ ಅತ್ಯಂತ ಗಾರ್ಜಿಯಸ್ ಲುಕಿಂಗ್ ಫಿಲ್ಮ್ ಆಗಿ ಹೊರಹೊಮ್ಮುತ್ತೆ ಅಂತ ಹೇಳ್ಬೋದು. ನಾನ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಸಾಧ್ಯವಾದಷ್ಟು ಬಿಗ್ಗೆಸ್ಟ್ ಸ್ಕ್ರೀನ್ ಮೇಲೆನೆ ಈ ಮೂವಿನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಟ್ಸ್ ಇಟ್ ಫಾರ್ ದ ರಿವ್ಯೂ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಹಾಗೆ ಹೈಪ್ ಬಟನ್ ಒತ್ತಿ ಸ್ವಲ್ಪ ಹೈಪ್ ಮಾಡಿ, ಮೂವಿ ಬೇರೆಯವ್ರಿಗೂ ರೀಚ್ ಆಗುತ್ತೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.